ವೆಲ್ಕಮ್ ಬ್ಯಾಕ್ ಟು ಲಾವಣ್ಯ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ನಮ್ಮ ಅಕ್ಕ ಮನೇಲಿ ಪಕ್ಷ ಮಾಡ್ತಾ ಇದ್ದಾಳೆ. ಪಕ್ಷ ನಮ್ಮ ಅಕ್ಕ ಯಾವ ಥರ ಮಾಡ್ತಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಹಾಗೆ ನಮ್ಮ ಅಕ್ಕನ ಇಂಟ್ರಡ್ಯೂಸ್ ಮಾಡ್ಕೊಡ್ತೀನಿ ನಿಮಗೆ. ಸೊ ಇನ್ನು ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಸೊ ಪ್ಲೀಸ್ ಬೇಗ ಹೋಗಿ ಲಾವಣ್ಯ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ಲಾಗ್ ಎಂಡ್ವರೆಗೂ ಸ್ಕಿಪ್ ಮಾಡ್ತೀರಾ. ಹಲೋ, ಹಾಯ್ ಎವ್ರಿವನ್, ಹೌ ಆರ್ ಯು ಆಲ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಈಗ ತುಂಬ ಯೂಟ್ಯೂಬ್ ಚಾನಲ್ಸ್ಗಳು ಎಲ್ಲರೂ ಮಾಡ್ತಾ ಇದ್ದಾರೆ. ದಯವಿಟ್ಟು ಹೊಸದಾಗಿ ನನ್ನ ತಂಗಿ ಸ್ಟಾರ್ಟ್ ಮಾಡಿದ್ದಾಳೆ, ಅವಳಿಗೋಸ್ಕರ ಅವಳು ಬೆಂಬಲ ಕೊಡಿ. ಅವಳದು ಯೂಟ್ಯೂಬ್ ಬಂದು ಲಾವಣ್ಯ ಗೌಡ. ಥ್ಯಾಂಕ್ ಯು. ಸೊ ಆಗಲೇ ನೋಡಿದ್ರಲ್ಲ, ಅವರೇ ನಮ್ಮ ಅಕ್ಕ ನೇತ್ರ ಅಂತ. ಇನ್ನು ಇದು ಅವ್ರ ಮನೆ ದೇವ್ರ ಮನೆ. ಅವ್ರ ದೇವ್ರ ಪೂಜೆ ಎಲ್ಲ ಬೆಳಗ್ಗೆ 7:30 ಅಷ್ಟೊತ್ತಲ್ಲೆಲ್ಲ ಮಾಡಿದರು. ಇನ್ನು ಈ ಥರ ರೆಡಿ ಮಾಡಿದರು ನಮ್ಮ ಅಕ್ಕ ದೇವ್ರ ಮನೇನ. ನಾನು ಮಧ್ಯಾಹ್ನ 1:15 ಇದು ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೆ. ನಾನು ಮನೆಗೆ ಹೋಗಿ ವಾಯ್ಸ್ ಓವರ್ ಕೊಡೋಣ ಅಂತ. ಇನ್ನು ಪೂಜೆ ಎಲ್ಲ ಮುಗಿಸಿ ನಮ್ಮ ಅಕ್ಕ ತಿಂಡಿ ಎಲ್ಲ ತಿಂದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 1:30 ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ನೋಡ್ತಾ ಇದ್ರಲ್ಲ, ಅದು ಗುಂಡಿ ಅಂತಾರೆ. ಅದು ಗಂಡಸ್ರಿಗೆ ಇಡಬೇಕಂತೆ. ಇವಾಗ ಎತ್ಕೋತಾ ಇರೋದು ಗುಂಡಿ ಬಿನ್ನಿಗೆ ಅಂತಾರಂತೆ. ಅದನ್ನು ಹೆಂಗಸ್ರಿಗೆ ಇಡೋದಂತೆ. ಇದು ನನಗೆ ಗೊತ್ತಿರಲಿಲ್ಲ, ನಮ್ಮ ಅಕ್ಕನೇ ನನಗೆ ಹೇಳಿದ್ದು. ಇನ್ನು ಈಗ ಗುಂಡಿ ಬಿನ್ಗೆ ಎಲ್ಲ ಇಟ್ಟಾದ್ಮೇಲೆ ಅದ್ರ ಮೇಲೆ ಒಂದು ಹಲಗೆ ಥರ ಇಟ್ಟು ಒಂದು ಟವಲ್ ಹಾಕಿ ಅದ್ರ ಮೇಲೆ ಬಾಳೆ ಎಲ್ಲ ಇಟ್ಟಾದ್ಮೇಲೆ ತಂದಿರ್ತಾರಲ್ವ ಬಟ್ಟೆ ಏನೇನು ಇಡ್ತಾರೆ ಅಂತ. ನಾವು ವರ್ಷ ಈ ಥರ ಬಟ್ಟೆ ಇಡ್ತೀವಿ. ಟವಲ್ ಆಗಿರ್ಬೋದು, ಪ್ಯಾಂಟ್ ಪೀಸ್, ಪಂಚೆ, ಶರ್ಟ್ ಇದೆಲ್ಲ ಇಡ್ತಾರೆ. ಇದೆಲ್ಲ ಇಡ್ತಾರೆ. ಗಂಡಸ್ರದ್ದು ಗುಂಡಿ ಮೇಲೆ ಇಡ್ತಾರೆ. ಅಂದರೆ ನಾನು ಆಗಲೇ ಹೇಳಿದ್ನಲ್ವ, ಗಂಡಸ್ರದ್ದು ಗುಂಡಿ ಅಂತಾರೆ, ಹೆಂಗಸ್ರದ್ದು ಗುಂಡಿ ಬಿನ್ಗೆ ಅಂತಾರೆ ಅಂತ. ಇವಾಗ ಗಂಡಸ್ರದ್ದು ಗುಂಡಿ ಮೇಲೆ ಇಟ್ಟಿದ್ದಾರೆ. ಇನ್ನು ಈಗ ಸೀರೆ ಮತ್ತು ಸೀರೆ ಬ್ಲೌಸ್ ಪೀಸ್ನ ಗುಂಡಿ ಬಿನ್ಗೆ ಮೇಲೆ ಇಡ್ತಾ ಇದ್ದಾರೆ. ಅದೆಲ್ಲ ನೀಟಾಗಿ ಇಟ್ಟಾದಮೇಲೆ ಹೂವು ಹಾಕ್ತಾಯಿದ್ದಾರೆ. ಸಾವಂತಿಗೆ ಹೂವು ಹಾಕ್ತಾಯಿದ್ದಾರೆ. ನಮ್ಮಕ್ಕ 3 ಥರ ಹೂವು ಹಾಕ್ತಾರೆ. ಒಬ್ಬರೊಬ್ಬರ ಮನೇಲಿ 5 ಥರ ಹೂವು ಹಾಕ್ತಾರೆ. ನಾವು ಬರೀ 3 ಥರ ಹೂವು ಹಾಕ್ತಾಯಿದ್ದೀವಿ ಅಷ್ಟೇ. ಸಾವಂತಿಗೆ ಹೂವು ಹಾಕಾದ್ಮೇಲೆ ತುಳಸಿ ಹಾರ ಹಾಕ್ತಾಯಿದ್ದಾರೆ. ಅವ್ರ ಮನೇಲಿ ಯಾವಾಗೂ ಸ್ಟಾಕ್ ಇರುತ್ತೆ ಸಾವಂತಿಗೆ ಹೂವು, ಬಿಡಿ ಸಾವಂತಿಗೆ ಹೂವು, ತುಳಸಿ ಹಾರ ಆಗಿರ್ಬೋದು, ತುಳಸಿ ಆಗಿರ್ಬೋದು. ಡೈಲಿ ಅವ್ರ ಮನೇಲಿ ಪೂಜೆ ಮಿಸ್ ಇಲ್ಲ. ಇವಾಗ ತುಳಸಿ ಹಾರ ಹಾಕ್ತಾಯಿದ್ದಾರೆ. ತುಳಸಿ ಹಾರ ಹಾಕಾದ್ಮೇಲೆ ಕಾಕಡ ಹೂವು ಹಾಕ್ತಾಯಿದ್ದಾರೆ. ಹೂವು ಎಲ್ಲ ಹಾಕಾದ್ಮೇಲೆ ಕಳ್ಸಕ್ಕೆ ರೆಡಿ ಮಾಡ್ಕೋಬೇಕಲ್ವ, ಅದಕ್ಕೆ ಕಳ್ಸಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಅಕ್ಕಿ ಎಲ್ಲ ಹಾಕಾದ್ಮೇಲೆ ಅದು ಅರ್ಶಿನ ಕುಂಕುಮ ಸೊಟ್ಟ ಇಟ್ಬಿಟ್ಟಿದ್ರು, ಕರೆಕ್ಟಾಗಿ ಇಟ್ಟಿರಲ್ಲ ಮಧ್ಯ ಅಂತ ಹೇಳ್ತಾಯಿದ್ರು. ಇನ್ನು ಈಗ ಕಳ್ಸಕ್ಕೆ ಒಂಬಾಳೆ ಇಡ್ತಾ ಇದ್ದಾರೆ. ಒಂಬಾಳೆ ಎಲ್ಲ ಇಟ್ಟಿದ್ದಾದಮೇಲೆ ಅರ್ಶಿನ ಕುಂಕುಮ, ನಾನು ಆಗಲೇ ಹೇಳಿದ್ನಲ್ಲ ಅರ್ಶಿನ ಕುಂಕುಮ ಕರೆಕ್ಟಾಗಿ ಇಟ್ಟಿರಲ್ಲ, ಸೊಟ್ಟ ಇಟ್ಬಿಟ್ಟಿದ್ರು ಅಂತ. ಸೊ ಅದಕ್ಕೆ ಈಗ ಅದನ್ನ ಅಳಿಸಿ ನೀಟಾಗಿ ಮಧ್ಯದಲ್ಲಿ ಕರೆಕ್ಟಾಗಿ ಇಡ್ತಾ ಇದ್ದಾರೆ ಅರ್ಶಿನ ಕುಂಕುಮನ. ಕಳ್ಸಕ್ಕಾಗಿರ್ಬೋದು, ಒಂಬಳೆಗಾಗಿರ್ಬೋದು ಅರ್ಶಿನ ಕುಂಕುಮ ಇಡ್ತಾ ಇದ್ದಾರೆ. ಅರ್ಶಿನ ಕುಂಕುಮ ಇಟ್ಟಿದ್ದಾದಮೇಲೆ ಹೂವು ಹಾಕ್ತಾಯಿದ್ದಾರೆ. ಕಳ್ಸಕ್ಕೆ ಹೂವು ಎಲ್ಲ ಇಟ್ಟಾದಮೇಲೆ ಕಳ್ಸಕ್ಕೆ ನಾವು ಏನೇನು ಇಡಬೇಕು ಅಂದರೆ ಬ್ಲೌಸ್ ಪೀಸು, ಬಾಳೆಹಣ್ಣು ಆಗಿರ್ಬೋದು, ಸೀತಾಫಲ ಇದೆಲ್ಲ ಇಟ್ಟಿದ್ದಾರೆ. ಈಗ ನೋಡ್ತಾ ಇದ್ದೀರಲ್ವಾ, ಅದು ಚೈನು ಮತ್ತು ಓಲೆ, ಅದು ಅವ್ರ ಅತ್ತೆದು. ಅದನ್ನು ವರ್ಷ ಇಡ್ತಾರೆ. ಚೈನು, ಓಲೆ, ಬಳೆ ಅದೆಲ್ಲ ಅವ್ರ ಅತ್ತೆದು. ಅದಕ್ಕೋಸ್ಕರ ವರ್ಷ ಕಳ್ಸಕ್ಕೆ ಇಡ್ತಾರೆ ಈ ಹಬ್ಬಕ್ಕೆ. ಇನ್ನು ನೋಡ್ತಾ ಇದ್ದೀರಲ್ವಾ, ಫೈನಲಿ ಎಲ್ಲ ರೆಡಿ ಮಾಡಿದ್ದಾಯಿತು. ಎಡೆ ಮುಂದೆ ಎಲ್ಲ ನೀಟಾಗಿ ಇಟ್ಟಿದ್ದಾರೆ. ನಾವು 5 ಥರ ಹಣ್ಣು ಇಟ್ಟಿದ್ದಾರೆ. ತಿಂಡಿ, ಒಬ್ಬಟ್ಟು, ಅದೇನೇನು ತಿಂತಾರೋ ಸ್ವೀಟ್ಸ್ ಅದೆಲ್ಲ ಇಟ್ಟಿದ್ದಾರೆ. ಒಬ್ಬಟ್ಟು ನಾವು ಮಾಡಿರೋದು, ಮನೇಲಿ ಮಾಡಿರೋದಲ್ಲ. ಇನ್ನು ಕಾಯಿ ಒಬ್ಬಟ್ಟು ಆಗಿರ್ಬೋದು, ಬೇಳೆ ಒಬ್ಬಟ್ಟು ಆಗಿರ್ಬೋದು, ಕಜ್ಜಿಕಾಯಿ ಇದೆಲ್ಲ ನಾವು ಮಾಡಿರೋದಲ್ಲ, ಹೋಳ್ಗೆ ಮನೆಯಿಂದ ತಂದಿರೋದು. ಇನ್ನು ಆಲ್ಮೋಸ್ಟ್ ಎಲ್ಲ ಕಡೆ ನಾನ್ ವೆಜ್ ಮಾಡ್ತಾರೆ. ಅದೇ ನಾವು ಮಾತ್ರ, ನಮ್ಮ ಕಡೆ ಮಾತ್ರ ವೆಜ್ ಮಾಡಬೇಕು. ನಾವು ಏನೇನು ಮಾಡಿದ್ದು ಅಂದರೆ ಪಾಯಸ ಆಗಿರ್ಬೋದು, ಕೋಸಂಬರಿ ಆಗಿರ್ಬೋದು, ಹೆಸರುಬೇಳೆ, ವಡೆ, ಚಿತ್ರಾನ್ನ, ಮುದ್ದೆ, ಅನ್ನ, ಕಾಳುಳ್ಳಿ ಮಾಡಿದ್ದು ನಾವು. ಇನ್ನು ವರ್ಷ ಇವ್ರ ಮನೇಲಿ ಇವ್ರದ್ದೆಲ್ಲರ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಈಗ ನಮ್ಮ ಅಕ್ಕ ಪೂಜೆ ಮಾಡ್ತಾ ಇದ್ದಾರೆ. ಇನ್ನು ಆಲ್ಮೋಸ್ಟ್ ಎಲ್ಲರೂ ಪಕ್ಷನ ಅಮಾವಾಸ್ಯೆ ದಿವಸನೇ ಮಾಡೋದು. ಆದರೆ ಸ್ವಲ್ಪ ಕಡೆ ಮಾತ್ರ ಅಮಾವಾಸ್ಯೆ ಆಗಿ 9 ದಿವಸ ಆದಮೇಲೆ ಪಕ್ಷ ಮಾಡ್ತಾರೆ. ನಿಮ್ಮ ಮನೇಲಿ ಯಾವತ್ತು ಪಕ್ಷ ಮಾಡಿದ್ರ ಅಂತ ಕಮೆಂಟ್ ಸೆಕ್ಷನಲ್ಲಿ ಅಂದರೆ ನಿಮ್ಮ ಮನೇಲಿ ಅಮಾವಾಸ್ಯೆಗೆ ಮಾಡಿದ್ರ ಪಕ್ಷನ, ಇಲ್ಲ ಅಮಾವಾಸ್ಯೆ ಆದಮೇಲೆ ಪಕ್ಷ ಮಾಡಿದ್ರ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಇಷ್ಟೆಲ್ಲ ನಮ್ಮ ಅಕ್ಕ ರೆಡಿ ಮಾಡ್ಕೋಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದು 1:15 4:45 ಆಯಿತು. ಈಗ ಧೂಪ ಹಾಕ್ತಾ ಇದ್ದಾರೆ.
ನಮ್ಮ ಅಕ್ಕ ಧೂಪ ಹಾಕಿ ಪೂಜೆ ಮಾಡಿದ್ದಾದ್ಮೇಲೆ ನಾನು ಪೂಜೆ ಮಾಡ್ತಾಯಿದ್ದೀನಿ. ಈ ಥರ ನಮ್ಮ ಅಕ್ಕನ ಮನೇಲಿ ಪಕ್ಷ ಮಾಡಿದ್ದು ಎಲ್ಲರ ಮನೇಲಿ ಮಾಡೋ ಥರನೇ ನಾವು ಪಕ್ಷ ಮಾಡಿದ್ದು. ಆಲ್ಮೋಸ್ಟ್ ಎಲ್ಲರ ಮನೇಲೂ ನಾನ್ ವೆಜ್ ಮಾಡ್ತಾರೆ, ನಾವು ವೆಜ್ ಮಾಡಿದ್ದೀವಿ, ಅಷ್ಟೇ ಡಿಫ್ರೆನ್ಸು. ಸೊ ಇನ್ನೂ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಸೊ ಪ್ಲೀಸ್ ಬೇಗ ಹೋಗಿ ಲಾವಣ್ಯ ಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.